ವಿಧಾನ ಪರಿಷತ್ನಲ್ಲಿ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಮುಖಾಂತರ ಜೆಡಿಎಸ್ ಕೊನೆಯ ಕ್ಷಣದ ಅಚ್ಚರಿಯ ನಿರೀಕ್ಷೆಯಲ್ಲಿದೆ. ಸಂಖ್ಯಾಬಲ ಇಲ್ಲದೆ ಇದ್ರೂ ಕೂಡ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳುವಂತ ಪ್ರಯತ್ನದಲ್ಲಿದೆ ಜೆಡಿಎಸ್. ಬಿಜೆಪಿಯಲ್ಲಿ ಉಳಿಯುವಂತ ಮತಗಳನ್ನ ಕನ್ಸಿಡರ್ ಮಾಡಿದ್ರು ಕೂಡ ಅಷ್ಟು ಮತಗಳು ಜೆಡಿಎಸ್ಗೆ ಬಂದ್ರೂ ಕೂಡ ಜೆಡಿಎಸ್ನ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕಾಗಲ್ಲ. ಆದರೂ ಏನಾದರೂ ಕಾಂಗ್ರೆಸ್ನಲ್ಲಿ ಬದಲಾವಣೆಗಳಾಗಬಹುದು ಅನ್ನೋ ನಿರೀಕ್ಷೆಯನ್ನು ಜೆಡಿಎಸ್ ಇಟ್ಟುಕೊಂಡಿದೆ. ಈಗ ತಾನೇ ನಮ್ಮ ಬಿಜೆಪಿ ಬೀಟ್ನ ರಿಪೋರ್ಟರ್ ವಿವರಿಸ್ತಾ ಇದ್ರು. ಬಿಜೆಪಿ ಪ್ಲಾನ್ ಮಾಡಿರೋದು 29 + 29 ಅಂತ. 58 ವೋಟು ಬಿಜೆಪಿಗೆ ಬೇಕು. ಉಳಿಯೋದು ಬಿಜೆಪಿಯ ಬಳಿ 62 ಅವರ ನಂಬರು +2 58 4 ಉಳಿಯುತ್ತೆ ಬಿಜೆಪಿ ಬಳಿ. ಜನಾರ್ದನ್ ರೆಡ್ಡಿ ಮತ್ತು ಯತ್ನಾಳ್ ಸೇರಿದರೆ 6 ಆಗತ್ತೆ. ಸೊ ಈ 6 ಹೆಚ್ಚುವರಿಯಾಗಿ ಬರುವಂತ ಮತಗಳು ಮತ್ತು ಜೆಡಿಎಸ್ನ ವೋಟು 18 ಮ್ಯಾನೇಜ್ ಮಾಡೋದಕ್ಕಾಗಲ್ಲ. ಗೆಲ್ಲುವಂತ ಶಕ್ತಿ ಜೆಡಿಎಸ್ನ ಬಳಿ ಇಲ್ಲ. ಆದರೂ ಜೆಡಿಎಸ್ ಸದ್ಯ ಪ್ರಯತ್ನವನ್ನು ಮಾಡ್ತಾ ಇದೆ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಸಾಧ್ಯನಾ ಅಂತ. ಇದರ ಮಧ್ಯೆ ಜೆಡಿಎಸ್ಗೆ ಮತ್ತೊಂದು ಸಮಸ್ಯೆ. ಜಿಟಿ ದೇವೇಗೌಡ ಜೆಡಿಎಸ್ನಿಂದ ಮುನಿಸಿಕೊಂಡಿದ್ದಾರೆ. ಅವರಿಗೆ ಕಾಂಗ್ರೆಸ್ ಗಾಳ ಹಾಕಿದೆ. ಜಿಟಿಡಿ ಅವರ ನಡೆ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಕಾಂಗ್ರೆಸ್ ಪರವಾಗಿ ಒಲವು ಹೊಂದಿದ್ದಾರೆ ಜಿಟಿ ದೇವೇಗೌಡ. ಕಾಂಗ್ರೆಸ್ಗೆ ವೋಟ್ ಹಾಕಬಹುದು ಅನ್ನುವಂತ ಆತಂಕ ಇದೆ ಜೆಡಿಎಸ್ನ ಪಾಲಿಗೆ. ಸೊ 18ಕ್ಕೆ 18 ವೋಟು ಜೆಡಿಎಸ್ಗೆ ಬರುತ್ತಾ ಅಂತ ಕೇಳಿದ್ರೆ -1 ಆಗಬಹುದು ಅನ್ನೋ ಸಾಧ್ಯತೆ ಇರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ. ಸುರೇಶ್, ಈಗ ಕೊನೆಯ ಕ್ಷಣದ ಅಚ್ಚರಿ ಅನ್ನೋ ಯೋಚನೆಯನ್ನ ಜೆಡಿಎಸ್ ಮಾಡಿದ್ರೂ ಕೂಡ ಪರಿಸ್ಥಿತಿಯನ್ನು ಪೂರಕವಾಗಿದ್ದಂಗೆ ಕಾಣಿಸ್ತಾ ಇಲ್ಲ. ರಕ್ಷತ್, ಎಲ್ಲವೂ ನಂಬರ್ ಗೇಮ್. JDS ಬಳಿ ಸಂಖ್ಯಾಬಲ ಇಲ್ಲ. ಬಿಜೆಪಿಯ ಹೆಚ್ಚುವರಿ ಮತಗಳು ಬಂದರೂ ಕೂಡ ಇನ್ನೂ 3-4 ಮತಗಳು JDSಗೆ ಬೇಕಾಗುತ್ತೆ. JDSನ ಅಭ್ಯರ್ಥಿ ಹೇಳ್ತಾ ಇರುವಂಥದ್ದು, ನಾವು ಕಾಂಗ್ರೆಸ್ನವರ ಬಳಿ ಕೂಡ ನಾವು ಕೇಳ್ತೀವಿ, ಆತ್ಮಸಾಕ್ಷಿಯ ಮತವನ್ನು ನೀಡಿ ಅಂತ ನಾವು ಮನವಿ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಅದೇ ಆತ್ಮಸಾಕ್ಷಿಯ ಮತವನ್ನು JDSನ ಜಿಟಿ ದೇವೇಗೌಡರು ಕೂಡ ಹಾಕ್ತಾರಾ ಅನ್ನುವಂಥದ್ದು ಇಲ್ಲಿನ ಪ್ರಶ್ನೆ. ಇದೆಲ್ಲದರ ನಡುವೆ ನಿನ್ನೆಯಿಂದ ದೇವನಹಳ್ಳಿ ರೆಸಾರ್ಟ್ನಲ್ಲಿ JDSನ ಸದಸ್ಯರು ಬಿಡುಬಿಟ್ಟಿದ್ದಾರೆ. ಇವತ್ತು ಇನ್ನು ಸ್ವಲ್ಪ ಹೊತ್ತಿಗೆ, ಅಂದರೆ 10-10:30 ಹೊತ್ತಿಗೆ ಇಲ್ಲಿಂದ ಹೊರಟು ನೇರವಾಗಿ ವಿಧಾನಸೌಧಕ್ಕೆ ಬರ್ತಾರೆ. ಸಂಖ್ಯಾಬಲ ಇಲ್ಲ, ಆದರೂ ಕೂಡ ಒಂದು ಕೊನೆಯ ಕ್ಷಣದ ಮಿರಾಕಲ್ ಆಗಬಹುದು ಅನ್ನುವಂಥ ಒಂದು ನಿರೀಕ್ಷೆ. ಕಾಂಗ್ರೆಸ್ನಲ್ಲಿ ಅಸಮಾಧಾನಗೊಂಡಂಥವರು ಯಾರಾದರೂ ಇದ್ದರೆ ಅಥವಾ 2ನೇ ಪ್ರಾಶಸ್ತ್ಯದ ಮತಗಳ ಲೆಕ್ಕಾಚಾರದಲ್ಲಿ ಗೆಲ್ಲಬಹುದು. ಒಂದು ವೇಳೆ ಅಂತಹ ಒಂದು ಸಂದರ್ಭ ಬಂದರೆ ಅಭ್ಯರ್ಥಿ ಇದ್ದಿದ್ದರೆ ಗೆಲ್ಲಬಹುದಾಗಿತ್ತು ಅಂತ ಪೇಚಾಡುವ ಬದಲು ಅಭ್ಯರ್ಥಿಯನ್ನು ಹಾಕಿ ಪರೀಕ್ಷೆ ಮಾಡುವುದು ಉತ್ತಮ ಅನ್ನುವಂಥ ಒಂದು ನಿಲುವಿಗೆ JDS ಬಂದಿರುವ ಕಾರಣದಿಂದ ಇವತ್ತು ಗೋವಿಂದರಾಜು ಅವರನ್ನು ಕಣಕ್ಕೆ ಇಳಿಸಲಾಗಿದೆ. ಗೋವಿಂದರಾಜು ಅವರು ಕೂಡ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಬಹುಶಃ ಕಾಂಗ್ರೆಸ್ನಲ್ಲಿ ಅಸಮಾಧಾನಗೊಂಡವರು ಯಾರಾದರೂ ಇದ್ದರೆ ಅವರ ಮತಗಳು ನಮಗೆ ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಕೆಲವರ ಬಳಿ ಮಾತುಕತೆ ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಯಾವುದೂ ಕೂಡ ಖಚಿತ ಅಲ್ಲ. ಕೇವಲ 18 ಶಾಸಕರ ಬಲ, ಬಿಜೆಪಿಯ ಹೆಚ್ಚುವರಿ ಮತಗಳು, ಅದರ ಜೊತೆಯಲ್ಲಿ ಕಾಂಗ್ರೆಸ್ನಿಂದ ಯಾರಾದರೂ ಮತ ಹಾಕಬಹುದು. ಜೊತೆಗೆ 2ನೇ ಪ್ರಾಶಸ್ತ್ಯದ ಮತಗಳ ಲೆಕ್ಕಾಚಾರದಲ್ಲಿ ಗೆಲ್ಲುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಅವರ ಒಂದು ಲೆಕ್ಕಾಚಾರ. ಯಾವುದು ಏನೇ ಆದರೂ ಕೂಡ ನಮ್ಮ ಪಕ್ಷದ ಶಾಸಕರೆಲ್ಲರೂ ಒಟ್ಟಾಗಿದ್ದಾರಾ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡಿಕೊಳ್ಳುವುದಕ್ಕೂ ಕೂಡ ಇದೊಂದು ಚುನಾವಣೆ ಸಹಕಾರಿ ಆಗ್ತಾ ಇದೆ. ಒಟ್ಟಾರೆಯಾಗಿ ಒಂದು ಒಗ್ಗಟ್ಟಿನ ಮಂತ್ರವನ್ನು ಪಠಿಸುವಂಥ ನಿಟ್ಟಿನಲ್ಲಿ ದೇವನಹಳ್ಳಿ ಬಳಿ ಇರುವಂತಹ ರೆಸಾರ್ಟ್ನಲ್ಲಿ ನಿನ್ನೆಯಿಂದ JDSನ ಶಾಸಕರು ಬಿಡುಬಿಟ್ಟಿದ್ದಾರೆ. ಒಂದು ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. JDS ಶಾಸಕ ಜಿಟಿ ದೇವೇಗೌಡ ಮತ ಚಲಾಯಿಸಿ ಹೊರಗೆ ಬಂದಿದ್ದಾರೆ. ಮತ ಚಲಾಯಿಸಿ ಹೊರಗೆ ಬಂದಾಗ ಪ್ರಶ್ನೆ ಬಂತು, ಆತ್ಮಸಾಕ್ಷಿಯ ವೋಟ್ ಹಾಕಿದ್ದೀನಿ ಅಂತ ಹೇಳಿದರು. JDS ಶಾಸಕ GTD ಅವರು ಯಾರಿಗೆ ಮತ ಹಾಕ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿತ್ತು. ಫಸ್ಟ್ ಆಫ್ ಆಲ್ ಅವರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರಾ ಅಂತಾನೆ ಇತ್ತು. ಒಂದು ವೇಳೆ ಅವರು ಬಾರದೇ ಇದ್ದಿದ್ರೆ ಕಾಂಗ್ರೆಸ್ಗೆ ಲಾಭ ಆಗೋದು. ಈಗ ಅವರು ಬಂದಿದ್ದಾರೆ, ವೋಟ್ ಹಾಕಿದ್ದಾರೆ. ಯಾರಿಗೆ ವೋಟ್ ಹಾಕಿದ್ದಾರೆ ಅನ್ನೋ ಪ್ರಶ್ನೆ ಬಂದಾಗ ಆತ್ಮಸಾಕ್ಷಿ ಅನ್ನೋ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ನಾನು ನನ್ನ ಪಕ್ಷದ ಅಭ್ಯರ್ಥಿಗೆ ವೋಟ್ ಹಾಕಿದ್ದೀನಿ
ಅಂತಾನೂ ಹೇಳಿಲ್ಲ. ಆತ್ಮಸಾಕ್ಷಿಯ ಮತ ಹಾಕಿದ್ದೀನಿ ಅಂತ ಜಿ ಟಿ ದೇವೇಗೌಡ ಹೇಳಿದ್ದಾರೆ. ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಜಿ ಟಿ ದೇವೇಗೌಡರ ನಡೆ. ಯಾಕಂತಂದ್ರೆ ಇವರನ್ನ ತಮ್ಮತ್ತ ಸೆಳೆಯುವಂತ ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ರು. ನಮ್ಮ ಅಭ್ಯರ್ಥಿಗೆ ಮತ ಹಾಕಿಸುವಂತ ಪ್ರಯತ್ನವನ್ನ ಕಾಂಗ್ರೆಸ್ನ ನಾಯಕರು ಮಾಡಿದ್ದಾರೆ. ಇದು ಗೌಪ್ಯ ಮತದಾನ. ಜಿಟಿಡಿ ಹೇಳ್ತಾ ಇದ್ದಾರೆ, ಆತ್ಮಸಾಕ್ಷಿಗೆ ಅನುಗುಣವಾಗಿ ವೋಟ್ ಹಾಕಿದ್ದೀನಿ ನಾನು. ಮತ ಚಲಾಯಿಸಿ ಹೊರಗೆ ಬಂದಿದ್ದಾರೆ ಜಿ ಟಿ ದೇವೇಗೌಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.